ನಮಸ್ಕಾರ, ವೆಲ್ಕಮ್ ಟು ಅ ಶೂಟ್ ಡೇ ಇನ್ ಮೈ ಲೈಫ್. ತುಂಬ ಜನ ಕೇಳಿದ್ರಿ, ಸೊ ಅದಕ್ಕೋಸ್ಕರ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ಬೆಳಿಗ್ಗೆ 6:30 ಎದ್ದೆ, ಸನ್ರೈಸ್ ನೋಡಿದೆ, ಬ್ಯೂಟಿಫುಲ್ ಆಗಿತ್ತು. ಬ್ರಷ್ ಮಾಡಿಕೊಂಡು ಸ್ನಾನಕ್ಕೆ ಗೀಸರ್ ಹಾಕ್ಕೊಂಡಿದ್ದೆ, ಸ್ನಾನಕ್ಕೂ ಹೋದೆ. ಸ್ನಾನ ಆದಮೇಲೆ ನಾನು ಮೇಕಪ್ ಮಾಡ್ಕೊಳಕ್ಕೆ ಕೂತೆ. ನಿಮಗೂ ಈ ಬ್ಯೂಟಿಫುಲ್ ವ್ಯಾನಿಟಿ ಕಬೋರ್ಡ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಸೊ ನಾನು ನಾರ್ಮಲಿ ಮೇಕಪ್ ಮಾಡಿಕೊಂಡೆ ಶೂಟಿಂಗಿಗೆ ಹೊರಡೋದು. ಅದು ಇದರ ಲೈಟ್ಸ್ ಇರೋದ್ರಿಂದ ನನ್ನ ಫೌಂಡೇಶನ್ ಯಾವ ಶೇಡಲ್ಲಿದೆ, ತುಂಬ ಬ್ರೈಟ್ ಆಯಿತಾ ಡಲ್ ಆಯಿತಾ ಎಲ್ಲ ಗೊತ್ತಾಗುತ್ತೆ. ಸೊ ಶ್ರುತಿಯಾಗಿ ನಾನು ಕಂಪ್ಲೀಟಾಗಿ ಇವಾಗ ರೆಡಿ ಆದೆ. ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದಿದೆ. ಸೊ ಕಾಸ್ಟ್ಯೂಮ್ಸ್ ಎಲ್ಲ ಕಳಿಸಿದ್ರು, ಯಾವ್ಯಾವ ಕಾಸ್ಟ್ಯೂಮ್ಸ್ ಬೇಕು, ಸ್ಯಾರಿ ಬೇಕು ಅಂತ ಅಂದಿದ್ರು. ಮದುವೆ ಸೀನ್ ಇತ್ತು, ಅದಕ್ಕೋಸ್ಕರ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡೆ. ಅಮ್ಮ ಕಾರ್ನ್ಫ್ಲೇಕ್ಸ್ ರೆಡಿ ಮಾಡಿಟ್ಟಿದ್ರು, ತಿಂಡಿ ತಿಂತಾ ಇದ್ದೆ. ಬಟ್ ತುಂಬ ಲೇಟಾಗಿ ಹೋಯಿತು. ಕ್ಯಾಬ್ ಬಂತು, ಇವರಲ್ಲದೆ ನನ್ನ ಪುಟಾಣಿನೂ ವೆಯ್ಟ್ ಮಾಡ್ತಿತ್ತು ನನಗೋಸ್ಕರ. ದೆನ್ ಎಲ್ಲ ಬ್ಯಾಗ್ಸ್ ಹಾಕ್ಕೊಂಡು ಹೊರಟೆ. ಕ್ಯಾಬಲ್ಲಿ ರೆಡಿ ಆದೆ ಕಂಪ್ಲೀಟಾಗಿ, ಶ್ರುತಿಯಾಗಿ ಸೀರೆ ಉಟ್ಕೊಂಡು. ಸೆಟಪ್ಪು ರೆಡಿ ಇತ್ತು, ಎಲ್ಲ ಆರ್ಟಿಸ್ಟ್ ಕೂಡ ರೆಡಿ ಇದ್ರು. ಸೀನ್ ಸ್ಟಾರ್ಟ್ ಆಗಲಿ ಅಂತ ನಾವೆಲ್ಲ ವೇಟ್ ಮಾಡ್ತಾ ಇದ್ವಿ. ಆ್ಯಂಡ್ ಸೀನ್ ಮಧ್ಯೆ ಈ ಥರ ಡಿಸ್ಟ್ರಾಕ್ಷನ್ಸು ಮಾಡ್ತಾ ಇದ್ರು ಇವರೆಲ್ಲ. ಸೀರಿಯಸ್ ಆಗಿ ಇರೋಣ ಅಂತಾನೆ ಬಿಡ್ತಾ ಇರಲಿಲ್ಲ. ತುಂಬ ಸೀನ್ಸ್ ಆದಮೇಲೆ ಸ್ನ್ಯಾಕ್ ಬ್ರೇಕ್ ಬಿಟ್ಟರು, ಅವಲಕ್ಕಿ ಇತ್ತು, ತಿಂದ್ವಿ. ಅದಾದಮೇಲೆ ಇವರಿಬ್ರು ಡ್ಯಾನ್ಸ್ ಏನೋ ಇದೆ ಅಂತ ಪಾಪ ಪ್ರಾಕ್ಟೀಸ್ ಮಾಡ್ತಾನೆ ಇದ್ರು. ಬಟ್ ನಂದಂತೂ ಪ್ಯಾಕಪ್ ಆಗೋಗಿತ್ತು, ಕಂಪ್ಲೀಟ್ಲಿ ಡನ್ ಫಾರ್ ದ ಡೇ. ಮನೆಗೆ ಹೊರಟೆ, ತುಂಬ ಸುಸ್ತಾಗೋಗಿತ್ತು. ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ನಿಮಗೆ ನಾನು ಶೂಟ್ ಇಲ್ಲದೆ ಇರೋ ದಿವಸ ಏನು ಮಾಡ್ತೀನಿ ಅನ್ನೋ ವ್ಲಾಗ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ವ್ಯಾನಿಟಿ ಕಬೋರ್ಡ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಬಾಯ್.